ಕಾಂಬಿನೇಷನ್ ಸಹ ಎಲ್ಲರೂ ಇಷ್ಟಪಟ್ಟಿರೋವಂಥದ್ದು. ಖುದ್ದಾಗಿ ರಮ್ಯಾ ಅವ್ರು ಸಹ ನಂಗೆ ತುಂಬ ಸಿಕ್ಕಾಪಟ್ಟೆ ಕ್ಯೂಟ್ ಇರೋಂಥ ಪೇರನ್ ಅಂತ ಅವರು ಹೇಳಿದ್ದಾರೆ. ಆದರೆ ಡಾಕ್ಟರು ಈ ಕಡೆ ಆ್ಯಕ್ಟರ್ ಇಬ್ಬರು ಹೆಂಗೆ ಕನೆಕ್ಷನ್ ಆಯಿತು ಅನ್ನೋವಂಥದ್ದು ಅವರು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದರು. ಬಟ್ ನಿಮ್ಮ ಫ್ರೆಂಡಾಗಿ ನಿಮ್ಗೇನಾದರೂ ಬೇರೆ ಥರ ಹೇಳಿದ್ರಾ? ಹೇಗೆ, ಎಷ್ಟು ವರ್ಷದವು ಅಂತ? ಇದು ಅವ್ರದ್ದು ಕತೆ ಆದ್ರಿಂದ ಅವರೇ ಚೆನ್ನಾಗಿ ಹೇಳಿರ್ತಾರೆ. ಸೊ ನಾನೇನು ಹೇಳೋದು ಅದರಲ್ಲಿ? ಸೊ ಅವ್ರನ್ನೇ ಅವರೇ ಹೇಳಿದ್ಮೇಲೆ ಅವರೇ ಕ್ಲಾರಿಫೈ ಮಾಡಿದಾಗ ನಾನು ಹೇಳೋದೇನಿಲ್ಲ. ಓಕೆ, ನೋ ಪ್ರಾಬ್ಲಮ್. ಸದ್ಯಕ್ಕೆ ಈ ವಿದ್ಯಾಪತಿ ಸಿನಿಮಾದೆ ನೀವು ಹೇಳಿದ್ರೆ ವಿದ್ಯಾ ಅನ್ನೋವಂಥದ್ದು ಅವ್ರ ಹೆಸರು ಕ್ಯಾರೆಕ್ಟರ್ ನೇಮ್ ಆಗಿರುತ್ತೆ. ಪತಿ ಅನ್ನೋದು ನೀವು. ಪತಿಯಾಗಿ ಏನು ಜವಾಬ್ದಾರಿ? ರಿಯಲ್ ಲೈಫು ಸಿನಿಮಾ. ಪತಿಯಾಗಿ ಯಾವಾಗಲೂ ಹೆಣ್ಣನ್ನು ನಾನು ಯಾವಾಗಲೂ ಅದು ಹೇಳ್ತಿದ್ದೆ. ಅಂದರೆ ಮನೇಲಿ ಹೆಣ್ಣು ತುಂಬ ಚೆನ್ನಾಗಿರ್ಬೇಕು, ಅವಾಗ ಮನೆ ಚೆನ್ನಾಗಿರುತ್ತೆ ಅಂತ. ಅಂದರೆ ಆಕೆ ಖುಷಿಯಾಗಿದ್ದರೆ ಮನೆ ಖುಷಿಯಾಗಿರುತ್ತೆ. ಸೊ ಒಂದು ಇದು ವಿದ್ಯಾಪತಿಯಾಗಿ ವಿದ್ಯಾಳ ಜವಾಬ್ದಾರಿಯನ್ನು ಎಷ್ಟು ಮಟ್ಟಿಗೆ ಆತ ಹೊರಕ್ಕಾಗುತ್ತಾ ಅನ್ನೋದು ಕತೆ. ಸೊ ಅದನ್ನ ನಿಮಗೆ ತೀರಾ ಅರ್ಲಿ ಆಗುತ್ತೆ ಎಲ್ಲನೂ ಹೇಳ್ಬಿಟ್ರೆ. ಬಿಟ್ಕೊಟ್ಟಂಗೆ ಆಗುತ್ತೆ. ಇಲ್ಲ ಹಂಗಾಗಲ್ಲ. ಅದಕ್ಕೆಲ್ಲ ಟೈಮ್ ಇದೆ. ನಾವು ರೆಗ್ಯುಲರ್ ಒಂದೊಂದಷ್ಟು ದಿನದ ಮೇಲೆ ನೆಕ್ಸ್ಟ್ ಟ್ರೈಲರ್ ಬಿಡ್ತೀವಿ. ಅದು ತಾನಾಗಿ ಕತೆ ಏನೇನು ಅಂತ ಬಿಚ್ಕೊಳ್ತಾ ಹೋಗುತ್ತೆ ತಾನೇ. ನಿಮ್ಮ ವೈಫ್ ಜೊತೆ ನೀವು ರೀಸೆಂಟಾಗಿ ನೋಡಿರುವಂಥ ಸಿನಿಮಾ ಯಾವುದು? ಯಾವ್ದು ನೋಡಿದ್ದು? ನಾವು ಮ್ಯಾಕ್ಸ್ಗೆ ಹೋಗಿದ್ದೆ. ಇದು ಬೈರಿತರಣೆಗಲ್ಲು ಮ್ಯಾಕ್ಸು. ಅವ್ರ ಜೊತೆ ಆಫ್ಕೋರ್ಸ್ ತೋರಿಸ್ತೀನಿ, ಡೆಫಿನೆಟಾಗಿ ತೋರಿಸ್ತೀನಿ. ತೋರಿಸ್ದೇ ನಾವು ಮನೆಗೆ ಹೋಗೋಕ್ಕಾಗತ್ತಾ? ನೀವು ಚೆನ್ನಾಗಿ ಹೇಳಿದ್ರೆ ಬಿಡಿ. ನೀವು ಚೆನ್ನಾಗಿ ಹೇಳಿದ್ರೆ ನಾವು ತೋರಿಸ್ಲೇಬೇಕು. ಅಯ್ಯೋ ಫಸ್ಟ್ ಕಾಪಿ ಬಂದ ತಕ್ಷಣ ತೋರಿಸ್ತೀರಾ ಅಥವಾ ಥಿಯೇಟ್ರಲ್ಲಿ ಏನಾದರೂ ಸಿನಿಮಾ ರಿಲೀಸ್ ಆಗುತ್ತೆ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಥಿಯೇಟ್ರಿಗೆ ಬರ್ತೀರಾ? ಆಕೆ ಮುಂಚೆನೇ ಗೊತ್ತಿಲ್ಲ, ಮುಂಚೆ ನೋಡೋಕ್ಕಾಗುತ್ತಿಲ್ವೋ ಗೊತ್ತಿಲ್ಲ. ಬಟ್ ಡೆಫಿನೆಟಾಗಿ ಅವಾಗಂತೂ ಆಸೆ ಇದ್ದೇ ಇದೆ. ಜನರ ಮಧ್ಯೆ ಸಿನಿಮಾ ನೋಡಬೇಕು ಅನ್ನೋದು ಅವಾಗ ಆಸೆ ಇದ್ದೇ ಇದೆ. ಅದನ್ನು ನಾವು ನೋಡ್ತಾರೆ. ಹೌದು. ಸಿನಿಮಾ ಅಂದರೆ ಅಷ್ಟೊಂದು ಜಾಸ್ತಿನೂ ನೋಡಲ್ಲ ಅವಳು, ಬಟ್ ನೋಡ್ತಾಳೆ ಅಷ್ಟೆ. ಮುಂದಿನ ನಿಮ್ಮ ಸಿನಿಮಾಗಳ ಫರ್ದರ್ ಲೈನಪ್ಸ್ ಏನೇನಾಗಿದೆ ಅಂತ? ಈಗ ಸದ್ಯಕ್ಕೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅಂದರೆ ಬೇರೆ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿನೂ ಮಾಡ್ತಾ ಇದ್ದೀನಿ ಮತ್ತು ಹೀರೋ ಆಗಿನೂ ಕೂಡ ಮಾಡ್ತಾ ಇದ್ದೀನಿ. ಸೊ ಅದು ಇನ್ನೊಂದಷ್ಟು ಟೈಮಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ಸದ್ಯಕ್ಕೆ ನಾನು ಈ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಬೇರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನು ಅಂತ. ಓಕೆ, ಆ್ಯಕ್ಟರ್ ಆಗಿದ್ದೀರಾ, ನೆಕ್ಸ್ಟ್ ನಿರ್ದೇಶನಕ್ಕೆ ನಿರ್ಮಾಣಕ್ಕೆ ಏನಾದರೂ ಕೈ ಹಾಕ್ತೀರಾ? ಅದ್ರ ಬಗ್ಗೆ ಆಲೋಚನೆಗಳು ಇದೆಯಾ ಹೇಗೆ ಅಂತ? ಅವೆಲ್ಲ ತುಂಬ ದೊಡ್ಡ ಜವಾಬ್ದಾರಿಗಳು ನಿರ್ಮಾಣ ಮಾಡೋದೆಲ್ಲ. ಸದ್ಯಕ್ಕೆ ಇಲ್ಲ. ಫಸ್ಟ್ ನಮ್ಮನ್ನು ಸರ್ವ್ ಮಾಡ್ಕೊಂಡ್ರೆ ಸಾಕಾಗಿದೆ ಈಗ. ನೋಡೋಣ, ಮುಂದೆ ದೇವರು ಆಸಕ್ತಿ ಕೊಟ್ಟರೆ ನೋಡೋಣ. ಥಿಯೇಟರ್ ಅನ್ನುವಂಥ ಒಂದು ವಿಚಾರ ಅಷ್ಟೇ. ಇತ್ತೀಚೆಗಷ್ಟೇ CM ಅವರು ಹೇಳಿದರು, ಕನ್ನಡ ಚಿತ್ರರಂಗಕ್ಕೋಸ್ಕರ ನಾವು ಫಿಲ್ಮ್ದು ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀವಿ, ಅವ್ರಿಗೆ ಯೂಸ್ ಆಗೋದ್ರ ರೀತಿ, ಅಂದರೆ ಸಬ್ಸಿಡಿ ವಿಚಾರವಾಗಿ ಇರಬಹುದು, ಜೊತೆಗೆ ಫಿಲ್ಮ್ ಫೆಸ್ಟ್ ಆ ವಿಚಾರನೂ ಸಹ ಅಲ್ಲಿ ಪ್ರಸ್ತಾಪ ಪಡಿಸಿದ್ರು. ಏನಾದರೂ ಗಮನಕ್ಕೆ ಬಂತ ನೋಡಿದ್ರ ಅಂತ? ಇಲ್ಲ, ಅಷ್ಟೊಂದು ನಾನು ಗಮನಿಸಿಲ್ಲ. ಬಟ್ ಡೆಫಿನೆಟಾಗಿ ನಮ್ಮದು ಸಿನಿಮಾ ಇಂಡಸ್ಟ್ರಿದು ಬೇಡಿಕೆಗಳಿದ್ದೇ ಇದ್ದಾವೆ. ಅದನ್ನ ಹಿರಿಯರು ಆ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾರೆ. ಅದು ಅದು ಪ್ರತಿ ಗೌರ್ಮೆಂಟ್ ಬಂದಾಗಲೂ ಅದು ಆಗೋದೇ ಅಲ್ವಾ. ಸೊ ಅದನ್ನು ದೊಡ್ಡವರು ಮಾಡ್ತಾರೆ. ಕಿರೇನಾಗಿ ನಾನೇನು ಹೇಳಿ ಅದ್ರ ಬಗ್ಗೆ. ಅಂದರೆ ಇದು ಫಿಲ್ಮ್ ಯೂನಿವರ್ಸಿಟಿದವ್ರದ್ದು ಬೆಂಗಳೂರಲ್ಲ ಮೈಸೂರಲ್ಲಿ ಮಾಡ್ತಿದ್ದೀವಿ. ಅದು ಇದು ಫಿಲ್ಮ್ ಸಿಟಿ ಅದೇ ಪ್ರತಿಯೊಂದು ಗೌರ್ಮೆಂಟ್ ಬಂದಲ್ಲೂ ಅದು ಒಂದೊಂದು ಕಡೆ ಅಂತ ಈಗ ಈಗ ಇರೋ ಮೈಸೂರಲ್ಲಿ ಒಂದಷ್ಟು ಎಕರೆನ ನೋಡಿ ಅಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡ್ಬೇಕು ಅದ್ರ ಬಗ್ಗೆ. ಅದು ಎಷ್ಟು ಬೇಗ ಅದು ಕಾರ್ಯಗತಗೊಳ್ಳುತ್ತೆ, ಅದು ಕಾರ್ಯರೂಪಗಳು ಆಗುತ್ತೆ ನೋಡಬೇಕು. ಅಂದರೆ ಈಗ ಪ್ರತಿ ಬಾರಿ ಹೈದರಾಬಾದ್ಗೆ ಹೋಗಿ ಶೂಟ್ ಮಾಡ್ತಾರೆ ಫಿಲ್ಮ್ ಸಿಟಿ ಅಂತ ಹೇಳಿದಾಗ, ಅಷ್ಟು ದೊಡ್ಡದಾಗಿ ವೆಚ್ಚದಲ್ಲಿ ಬೇಕು ಅನ್ನೋದು. ಕನ್ನಡಿಗರಿಗೋಸ್ಕರ ಈಗ ಮೈಸೂರು ಪಕ್ಕನೇ ಆದರೆ ಆಬ್ವಿಯಸ್ಲಿ ಎಲ್ರಿಗೂ ಹತ್ತಿರ ಆಗುತ್ತೆ, ಜೊತೆಗೆ ಯೂಸ್ ಆಗುತ್ತೆ ಅನ್ನೋ ರೀತಿನಲ್ಲಿ. ಡೆಫಿನೆಟಾಗಿ ಒಂದು ಫಿಲ್ಮ್ ಸಿಟಿ ಅವಶ್ಯಕತೆ ಕನ್ನಡ ಇಂಡಸ್ಟ್ರಿಗಿದೆ. ಸೊ ಅದು ಆದರೆ ಬಹುಶಃ ಎಷ್ಟು ಕೆಲಸಗಳು ಸಲೀಸಾಗುತ್ತೆ. ಸೊ ಅದೆಷ್ಟು ಬೇಗ ಆಗುತ್ತೆ ನೋಡಬೇಕು. ಯಾವುದೇ ಒಂದು ವಿಚಾರ ಬಂದ್ರೂ ಕಾಂಟ್ರವರ್ಸಿ ಅಂತ ಬಂದಾಗ ಸೆಲೆಬ್ರಿಟೀಸ್ ಅದಕ್ಕೆ ಗುರಿಯಾಗ್ಬಿಡ್ತಾರೆ. ಇನ್ನು DK ಶಿವಕುಮಾರ್ ಅವರ ಹೇಳಿಕೆ ಕೂಡ ನೀವು ಕೇಳಿರಬಹುದು. ಯಾಕೆ ಪ್ರತಿ ಬಾರಿ ಸೆಲೆಬ್ರಿಟೀಸ್ ಅನ್ನುವಂಥದ್ದು ಸ್ಟಾರ್ಸ್, ನಟ ನಟಿಯರು ಗುರಿ ಆಗ್ತಾರೆ? ಅದೇ ಸಿನಿಮಾದಲ್ಲಿ ಇರೋ ಕಾರಣ ಬಹುಶಃ ಎಲ್ಲರೂ ಕೇಳ್ತಾರೆ. ಆಮೇಲೆ ಎಲ್ಲದಕ್ಕೂ ಎಲ್ಲರೂ ಗೊತ್ತಿಲ್ಲ, ರಿಪ್ಲೈ ಮಾಡಬೇಕು ಏನೋ ಗೊತ್ತಿಲ್ಲ. ಅಂದರೆ ಕೆಲವು ಸತಿ ಏನಾಗಿರುತ್ತೆ, ಆ ವಿಷಯ ನಮ್ಗೆ ತಲುಪೇ ಇರಲ್ಲ, ಬಂದ್ಬಿಟ್ಟು ರಿಯಾಕ್ಷನ್ ಕೇಳ್ತಾರೆ. ಆ ಥರದ್ದೊಂದು ಗೊತ್ತಿಲ್ಲ, ಇರಲಿಲ್ಲ. ಬಟ್ ನಾನು ಪ್ರತಿ ವರ್ಷ ನಾವು ಹೋಗೇ ಹೋಗ್ತೀವಿ ಫಿಲ್ಮ್ ಫೆಸ್ಟಿವಲ್ಗೆ. ನಾನು ಹೋಗ್ತೀನಿ, ನಾನು ನೋಡ್ತೀನಿ.
ಮುಂಚೆಯಿಂದನೂ ನಾನು ರಂಗಭೂಮಿ ತೊಡಗಿಕೊಂಡು ದಿನಗಳಿಂದಲೂ ನಾವು ಮೈಸೂರಲ್ಲಿ ಹೋಗಿದ್ದೀವಿ ಫಿಲ್ಮ್ ಫೆಸ್ಟಿವಲಲ್ಲಿ, ನಾ ಇರ್ತಾರೆ ಬೆಂಗಳೂರಲ್ಲಿ. ಸೊ ನಾವು ಎಲ್ಲಾದರೂ ಫಿಲ್ಮ್ ಫೆಸ್ಟಿವಲ್ನ ಅಟೆಂಡ್ ಮಾಡೇ ಮಾಡ್ತೀನಿ. ಸೊ ಈ ಕೆಲಸದ ಮಧ್ಯೆ ಒಂದು 2-3 ದಿನ ಈ ಥರದ್ದು ನಡೀತಿದೆ ಅಂತಂದಾಗ ಡೆಫಿನೆಟಾಗಿ ನಾವು ಹೋಗಿ ಬಂದೇ ಬರ್ತೀನಿ. ಸೊ ಅದು ನಮ್ಮ ಫಿಲ್ಮ್ ಫೆಸ್ಟಿವಲ್ ಅಂದರೆ ಅದೊಂದು ಇದಲ್ವ, ಅಂದರೆ ಬೇರೆ ಭಾಷೆ ಸಿನಿಮಾಗಳನ್ನ ನೋಡಿ ನಾವು ಏನೋ ಒಂದು ಕಲಿಯೋದು ಅದು ಇದ್ದೇ ಇರ್ತದಲ್ಲ, ಅದು ಕಂಟಿನ್ಯೂಸ್ ಪ್ರೊಸೆಸ್ ಅದು ಕಲಿಕೆ ಅನ್ನೋದು. ಸೊ ಆ ನಿಟ್ಟಿನಲ್ಲಿ ನಾನು ನೋಡ್ತೀನಿ ಸಿನಿಮಾಗಳನ್ನ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಗೆ ಅಂದರೆ ನಂಗೆ ತುಂಬ ಸಿಟ್ಟಿದೆ ಚಿತ್ರರಂಗದ ಮೇಲೆ, ಅವರು ಸಪೋರ್ಟಿವ್ ಆಗಿರೋದಿಲ್ಲ, ನಾವೇನಾದರೂ ಅವ್ರಿಗೆ ಆಹ್ವಾನ ಮಾಡಿದಾಗ ಇದು ಫಿಲ್ಮ್ ಫೆಸ್ಟ್ ಇದೇನು ನಾವು ಕರಿಬೇಕಾಗಿರೋದಲ್ಲ, ನಿಮ್ಮ ಮನೆ ಹಬ್ಬ ನೀವೇ ಬರಬೇಕಿದ್ದಕ್ಕೆ ಅಂತ ಹೇಳಿರೋದು ಒಂದು ಸ್ಟೇಟ್ಮೆಂಟು. ಜೊತೆಗೆ ಈ ಕಡೆ ರಮ್ಯಾ ಅವರು ಸಹ ಅವರ ಮಾತಿಗೆ ಬ್ಯಾಟ್ ಬೀಸಿರೋಂಥದ್ದು. ಹೌದು, ಅವ್ರು ಹೇಳಿರೋದು ಸರಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಬೇಕು ಅಂತ ಹೇಳಿಕೆನ ರಮ್ಯಾ ಅವರು ಕೊಟ್ಟಿರೋವಂಥದ್ದು ನಿನ್ನೆ ಹಂಪಿ ಉತ್ಸವದಲ್ಲಿ. ಒಂದಷ್ಟು ಆರ್ ಅಶೋಕ್ ಅವರು ಸಹ ಬೇರೆ ರೀತಿ ಮಾತಾಡಿದ್ದಾರೆ. ಏನಂತ ಹೇಳಿದರೆ ಅವರು ಟ್ವೀಟ್ ಮಾಡಿದ್ದಾರೆ, ಅಂದರೆ ಕಲಾವಿದರು ನಿಮ್ಮ ಕೈಗೊಂಬೆಗಳಲ್ಲ, ನೀವು ಹೇಳ್ದಂಗೆ ಕೇಳಬೇಕು ಅಂತೇನಿಲ್ಲ, ಈ ರೀತಿ ಧಮಕಿ ಕೊಡಬಾರ್ದು ಅಂತ. ಒಂದು ಹೋಗ್ಬೇಕು ನಿಮ್ಗೆ ಹೋಗ್ಬಾರ್ದು ಅಂತ ಯಾರಿಗೂ ಆ ಥರದ್ದೇನಿರಲ್ಲ. ಈಗ ನನಗೆ ಅದ್ರ ಆಹ್ವಾನ ಇರಲಿಲ್ಲ, ಅಥವಾ ನಾವೇನೋ ಬೇರೆ ಕೆಲಸದಲ್ಲಿ ಇದ್ದೀವಿ ಅದ್ರ ನಂಗೆ ಅರಿವಿರಲಿಲ್ಲ. ಸೊ ಈ ಥರ ಸುದ್ದಿ ನೋಡಿ, ಈ ಕಾಂಟ್ರವರ್ಸಿ ಆದಾಗ ಬೇಗ ಗೊತ್ತಾಯಿ. ಈ ಥರದ್ದೇನೋ ಕೇಳಿದ್ರು, ಈಗ ಬೆಳಿಗ್ಗೆಯಿಂದನೂ ಯಾರೋ ಕೇಳ್ತಾ ಇದ್ದೀರಾ. ಸೊ ಹೋಗ್ಬಾರ್ದು ಅನ್ನೋದು ಏನಿರಲ್ಲ. ಈಗ ಹಂಗೆ ನೋಡ್ರೆ ಕನ್ನಡದ ಎಷ್ಟೋ ಜನ ಫಿಲ್ಮ್ ಅವರು ಹಂಪಿ ಉತ್ಸವದಲ್ಲಿದ್ದರು. ಅದನ್ನು ಇದೇ ಸಿನಿಮಾದ್ದೇ ಕೆಲಸ ಅಲ್ವಾ. ಸೊ ಅಲ್ಲೊಂದಷ್ಟು ಜನ ಹೋಗಿದ್ದಾರೆ. ಕೆಲವರು ನೀವು ಇಷ್ಟು ಹೇಳಿದ್ರೆ, ಈಗ ಇನ್ನೊಂದಷ್ಟು ಜನ ಹೇಳಿದ್ದಾರೆ ನಮಗೆ 1 hour ಮುಂಚೆ ಇನ್ವಿಟೇಷನ್ ಬಂತು ಅಂತ, ಒಂದಿನ ಮುಂಚೆ ಇನ್ವಿಟೇಷನ್ ಬಂತು ಅಂದರೆ ಈ ಥರದ್ದು ಅಂದರೆ ಒಂದು ದೊಡ್ಡ ಒಂದು ಇವೆಂಟ್ ಆಗಬೇಕಾದ್ರೆ ಈ ಥರ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗ್ತವೆ. ಸೊ ಅದನ್ನು ದೊಡ್ಡದು ಮಾಡೋದು ಬೇಡ, ಅದು ಅಲ್ಲಲ್ಲೇ ಆಗುತ್ತೆ. ಬಟ್ ಕನ್ನಡ ಕಲಾವಿದರು ಅಂತ ಮೆನ್ಷನ್ ಮಾಡಿದ್ರಲ್ಲ, ಅದು ಒಂದು DCM ಆಗಿ, ಹಾಗಾಗಿ ಇದು ಹೈಲೈಟ್ ಆಗಿರುವಂಥದ್ದು ಅಷ್ಟೇ. ಹೌದು. ನಾವು ವಿದ್ಯಾಪತಿ ಸಿನಿಮಾ ಏಪ್ರಿಲ್ 10ರಿಂದ ಥಿಯೇಟರ್ಗೆ ಬರ್ತಾ ಇದೆ. ಸೊ ಎಷ್ಟು ಥಿಯೇಟರ್ದು ಏನಾದರೂ ಇವಾಗ ಅದ್ರ ಬಗ್ಗೆ ಮಾತುಕತೆ ನಡೀತಿದೆ, ಅಥವಾ ಪ್ರಮೋಷನ್ ಆಕ್ಟಿವಿಟೀಸ್ ಯಾವ ರೀತಿ ಬರಬೇಕು ಅಂತ ಅನ್ಕೊಂಡಿದ್ದೀರಾ? ಥಿಯೇಟರ್ ರಿಲೀಸ್ ಎಲ್ಲ ಇನ್ನೂ ತೀರಾ ಅರ್ಲಿ, ಯಾಕಂದರೆ ಇನ್ನೂ ತುಂಬ ದಿನಗಳಿದ್ದಾವೆ. ಸೊ ಪ್ರಮೋಷನ್ ಆ್ಯಕ್ಟಿವಿಟೀಸನ್ನು ಕಂಟಿನ್ಯೂಸ್ ನಾವು ಈಗ ಶುರು ಮಾಡಿದ್ದೀವಿ, ಇನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತೀವಿ. ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಸಾಂಗ್ ಇದೆ, ಇನ್ನು ಟ್ರೇಲರ್ ರಿಲೀಸ್ ಇವೆಂಟ್ ಇದೆ. ಸೊ ನೋಡ್ತಾ ಹೋಗ್ಬೇಕು. ಯಾಕೆ ಕೊಡ್ತಿದ್ದಾರೆ ಸರ್ ಪ್ರಮೋಷನ್ ಆಕ್ಟಿವಿಟೀಸ್ ಐಡಿಯಾಸ್ ಎಲ್ಲ? ಯಾಕಂದರೆ ಈ ಹಿಂದೆ ಸಿನಿಮಾದು ಸಹ ಬೇರೆ ರೀತಿಯ ಆಕ್ಟಿವಿಟೀಸ್ ಇರಬಹುದು, ಅದರದ್ದೊಂದು ಪ್ರಚಾರ ಕಾರ್ಯನೇ ಬೇರೆ ರೀತಿ ಇರ್ತಿತ್ತು ವಿಭಿನ್ನವಾಗಿ. ಸೊ ನಿಮ್ಮ ಸಿನಿಮಾಗೆ ವಿದ್ಯಾಪತಿ ಅನ್ನೋ ಟೈಟಲ್ ತಕ್ಕಾಗೆ ಯಾವ ರೀತಿ ಮಾಡ್ಬೋದು ನೀವು? ಗೊತ್ತಿಲ್ಲ, ಅದು ನಮ್ಗೆ ಐಡಿಯಾಸ್ ಹೆಂಗೆ ಬರುತ್ತೆ. ನೀವೇನಾದ್ರು ಇದ್ದರೆ ಐಡಿಯಾಸ್ ಹೇಳಿ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಂಗೆ ಮಾಡ್ತೀವಿ. ಅಂದರೆ ಏನು ಗೊತ್ತಾ, ನಾವು ಈಗ ಪ್ರತಿ ಸಿನಿಮಾನ ನಾವು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಮಗೂ ಇರೋದಲ್ವ. ಸೊ ಅದಕ್ಕೆ ನಾವು ಒಂದಷ್ಟು ಪ್ರಯತ್ನಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ. ಸೊ ಈ ನಾಳೆ ಏನೋ ಅನಿಸುತ್ತೆ, ಅಥವಾ ನಾಳಿದ್ದೇನೋ ಅನಿಸುತ್ತೆ, ಓಕೆ ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು, ಎಸ್ ಎ ಟೀಮ್ ಡಿಸ್ಕಸ್ ಮಾಡ್ತೀವಿ ಏನು ಮಾಡೋಣ ಅಂತ. ಸೊ ಈ ಥರದ್ದು ಈಗ ಈ ಸಾಂಗ್ ರಿಲೀಸ್ ಆದಾಗ ಈ ಥರದ್ದೊಂದು ಮಾಡ್ಬೋದು ಅಂತ ಹರೀಶ್ ಹೇಳಿದ್ರು, ನಮ್ಮ ಪಿಯರು. ಸೊ ಈಗ ಇದನ್ನು ಮಾಡ್ತಾಯಿದ್ದೀವಿ. ಸೊ ನಂತರ ದಿನಗಳಿಗೆ ಯಾರ್ಯಾರು ಏನೇನು ಸಜೆಸ್ಟ್ ಮಾಡ್ತಾರೆ ಅದನ್ನು ನೋಡಿಕೊಂಡು ಮಾಡಬೇಕು. ಕೊನೆ ಪ್ರಶ್ನೆ ಏನಂದರೆ, ಸಿನಿಮಾದ ಒಂದು ವಿಜುವಲೈಸೇಷನ್ ಅಂದರೆ ಸಿನಿಮಾಟೋಗ್ರಫಿ ತುಂಬ ಫೋಕಸ್ ಮಾಡ್ತಾರೆ ಆಡಿಯನ್ಸಿಗೆ. ಅದು ಬಂದ್ರೇ ಒಂದು ಮೇಕಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅನ್ನೋಂಥ ಒಂದು ವರ್ಡ್ ಹೇಳ್ತಾರೆ. ಜೊತೆಗೆ ರೇಟಿಂಗ್ ಕೂಡ ಅದ್ರ ಬೇಸ್ ಮೇಲೆ ಕೊಡ್ತಿರೋವಂಥದ್ದು. ಸೊ ಸಿನಿಮಾಟೋಗ್ರಫಿ ಬಗ್ಗೆ ಹೇಳೋದಾದ್ರೆ, ನಮ್ಮ ಸಿನಿಮಾಟೋಗ್ರಫಿ ಲವಿತ್ ಅಂತ. ನಾವು ಈ ಮುಂಚೆ ಇಕ್ಕಟ್ಟು ಸಿನಿಮಾ ಮಾಡಿದ್ವಿ, ಸೇಮ್ ಟೀಮೇ ಈ ಸಿನಿಮಾ ಮಾಡಿರೋದು. ಡೈರೆಕ್ಟರ್ಸು ಮತ್ತು ಇವರು ನಮ್ಮ ಕ್ಯಾಮ್ರಾಮ್ಯಾನು ಸೇಮ್ ಟೀಮ್, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಸೇಮ್ ಇದ್ದೀವಿ ಈ ಟೀಮಲ್ಲಿ. ಟೆಕ್ನಿಷಿಯನ್ಸ್ ಹೇಳ್ತಾ ಇರೋದು ನಾನು. ಸೊ ನೀವು ಡೆಫಿನೆಟ್ಲಿ ನೀವು ಹೇಳ್ದಂಗೆ ಮೇಕಿಂಗ್ ತುಂಬ ಇಂಪಾರ್ಟೆಂಟು, ಯಾಕಂದರೆ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಸೊ ಈ ಸಿನಿಮಾ ಚೆನ್ನಾಗಿ ಕಾಣೋದಕ್ಕೆ ನಮ್ಮ ಎಲ್ಲ ತಂತ್ರಜ್ಞರ ಇದು ಶ್ರಮ ಕಾರಣ. ಮತ್ತು ಅಷ್ಟು ಚೆನ್ನಾಗಿ ಅಷ್ಟೇ ಚೆನ್ನಾಗಿ ದುಡ್ಡು ಕೂಡ ಖರ್ಚಾಗಿದೆ ಈ ಸಿನಿಮಾಗೆ, ಬಜೆಟ್ ಕೂಡ. ಸೊ ಡೆಫಿನೆಟ್ಲಿ ಸಿನಿಮಾ ತುಂಬ ಚೆನ್ನಾಗಿ ಕಾಣುತ್ತೆ, ಅದು ಅವರ ಶ್ರಮದ ಪ್ರತಿಫಲ, ನಮ್ಮ ಟೆಕ್ನಿಷಿಯನ್ಸ್ದು. ನಿಮ್ಮ ಸಿನಿಮಾ ರಿಲೀಸ್ ಇರೋದನ್ನ ನಿಮ್ಮ ಕರಾಟೆ ಒಂದು ಕೋಡ್ ವರ್ಡ್ಸ್ ಇರುತ್ತಲ್ಲ, ಹಂಗೇನಿಲ್ಲ, ಇಟ್ಸ್ ಟು ಅರ್ಲಿ, ಇವೇ ಹಂಗೇನಿಲ್ಲ ಅದೆಲ್ಲ. ನಿಮ್ಮ ಆಡಿಯನ್ಸ್ಗೆ ಹೇಳಿ, ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿರೋದು ಈಗ ಡಾಲಿ ಯೂಟ್ಯೂಬ್ ಚಾನಲ್ನಲ್ಲಿ ವಿದ್ಯಾಪತಿ ಸಿನಿಮಾದ ಮದನಾರಿ ಹಾಡು ರಿಲೀಸ್ ಆಗಿದೆ. ದಯವಿಟ್ಟು ನೀವೆಲ್ಲ ನೋಡಿ, ಹಾಡು ತುಂಬ ಚೆನ್ನಾಗಿದೆ. ಮತ್ತು ಏಪ್ರಿಲ್ 10ಕ್ಕೆ ವಿದ್ಯಾಪತಿ ಸಿನಿಮಾ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಮುಂಚೆ ಟಗರುಪಲ್ಲೆ ಸಿನಿಮಾ ನೋಡಿ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ, ಈ ಸಿನಿಮಾ ಕೂಡ ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ಇದಿಷ್ಟು ನಟ ನಾಗಭೂಷಣ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ
ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.